ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇವತ್ತು ನಕ್ಷತ್ರ ಸೀರೀಸ್ನಲ್ಲಿ ರೋಹಿಣಿ ನಕ್ಷತ್ರದ ಬಗ್ಗೆ ತಿಳಿಯೋಣ. ಈ 27 ನಕ್ಷತ್ರಗಳು ಚಂದ್ರನ ಹೆಂಡತಿಯರು. ಅದರಲ್ಲಿ ರೋಹಿಣಿ ನಕ್ಷತ್ರ ಚಂದ್ರನ ಪ್ರಿಯವಾದ ಪತ್ನಿ. ಈ ರೋಹಿಣಿ ನಕ್ಷತ್ರ ಶ್ರೀಕೃಷ್ಣನ ನಕ್ಷತ್ರವಾಗಿದೆ. ಹಾಗಾಗಿ ಈ ನಕ್ಷತ್ರದವರು ಒಳ್ಳೆಯ ರೂಪವಂತರು, ಎಲ್ಲರಿಗೂ ಹಿತನುಡಿಗಳನ್ನು ಹೇಳುತ್ತಾ, ಎಲ್ಲ ಕಾರ್ಯಗಳಲ್ಲಿ ಧೈರ್ಯವನ್ನು ತಾಳುತ್ತಾ ಸತ್ಕರ್ಮಗಳನ್ನು ಮಾಡುತ್ತಾ ಇರುತ್ತಾರೆ. ಮಕ್ಕಳು ಬಂಧು ಬಾಂಧವರಲ್ಲಿ ಪ್ರೀತಿ ವಿಶ್ವಾಸದಿಂದ ಇರುತ್ತಾರೆ. ಹಾಗೆಯೇ ಹಲವಾರು ಮಿತ್ರರನ್ನು ಹೊಂದಿರುತ್ತಾರೆ. ಏನು ಮಾಡಿದರೂ ಶಾಸ್ತ್ರೋಕ್ತ ಕರ್ಮಾಚರಣೆ ಇವರದ್ದಾಗಿರುತ್ತದೆ. ಜನರ ಮನೋಭಾವನೆಗಳನ್ನು ಅರಿತು ನಡೆಯುವ ಗುಣ ಇವರಲ್ಲಿರುತ್ತೆ. ಧನಧಾನ್ಯ ಭೋಗಭಾಗ್ಯ ಹೊಂದಿರುವವರು ಆಗಿರುತ್ತಾರೆ. ಇನ್ನೊಬ್ಬರ ಉಪಕಾರವನ್ನು ಪಡೆದರೆ ಸ್ಮರಿಸುತ್ತಾ ಇರುವಂತಹ ಒಂದು ಸ್ವಭಾವ ಇವರದ್ದಾಗಿರುತ್ತದೆ. ಇವರಲ್ಲಿ ಗಂಡು ಮಕ್ಕಳಾಗಿದ್ದರೆ ಇವರು ನೋಡಲು ಸುಂದರವಾಗಿರುವುದರಿಂದ ಹೆಣ್ಣು ಮಕ್ಕಳು ಆಕರ್ಷಿತರಾಗುತ್ತಾರೆ. ಇವರು ಕೂಡ ಹೆಣ್ಣು ಮಕ್ಕಳಿಂದ ಆಕರ್ಷಣೆಗೊಳಗಾಗುತ್ತಾರೆ. ಇವರು ಕೃಷಿಕರಾಗಿದ್ದರೆ ಒಳ್ಳೆಯ ಅಭಿವೃದ್ಧಿಯಾಗುತ್ತೆ. ಇವರು ಏನು ಕೆಲಸ ಮಾಡಿದರೂ ಮೃಗಶಿರ, ಚಿತ್ತ, ಧನಿಷ್ಠ, ಪುನರ್ವಸು, ವಿಶಾಖ, ಪೂರ್ವಭಾದ್ರಪದ ನಕ್ಷತ್ರ ಇರುವ ದಿನ ಮಾಡಿದರೆ ಒಳ್ಳೆಯದಾಗುತ್ತೆ. ರೋಹಿಣಿ ನಕ್ಷತ್ರ ಇರುವ ದಿನ ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದು. ವಿವಾಹ, ಸೀಮಂತ, ಚೌಲ, ಉಪನಯನ, ಅಕ್ಷರಾಭ್ಯಾಸ ಮುಂತಾದವುಗಳನ್ನು ಮಾಡಬಹುದು. ಈ ನಕ್ಷತ್ರದವರು ಸ್ವಲ್ಪ ಶೃಂಗಾರ ಪ್ರಿಯರು. ಗಂಡು ಮಕ್ಕಳಲ್ಲಿ ಕೂಡ ಏನಾದರೂ ಒಂದು ಹೇರ್ ಸ್ಟೈಲ್ ಮಾಡೋದು, ಕನ್ನಡಿ ನೋಡೋದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಇವರು ಒಳ್ಳೆಯ ಚಿತ್ರಕಾರರಾಗಿರುತ್ತಾರೆ. ಎಲ್ಲ ನಕ್ಷತ್ರಕ್ಕೂ 4 ಚರಣಗಳಿವೆ. ಇವರಲ್ಲಿ ಕೆಲವರು ಸಂಘ ಸಂಸ್ಥೆಗಳಲ್ಲಿ ಚಟುವಟಿಕೆಯಿಂದಿರುತ್ತಾರೆ. ಮತ್ತು ಕೆಲವರು ದುರಾಭ್ಯಾಸ ಹೊಂದಿರುವವರು ಆಗಿರುತ್ತಾರೆ. ಕೆಲವರಲ್ಲಿ ಒಳ್ಳೆಯ ಕಮ್ಯುನಿಕೇಷನ್ ಸ್ಕಿಲ್ ಇರುತ್ತೆ. ಈಗ ಮೇಲೆ ಹೇಳಿದ್ರಲ್ಲಿ ಕೆಲವು ಇರಬಹುದು. ಎಲ್ಲರೂ ಇಲ್ವಲ್ಲ, ತುಂಬ ಕೆಟ್ಟ ಸ್ವಭಾವದವರು ಇದ್ದಾರಲ್ಲ ಅಂತ ನೀವು ಕೇಳಿದರೆ, ಅವರ ಲಗ್ನ, ಅವರ ಗ್ರಹಸ್ಥಿತಿ ಅಂದರೆ ಪೂರ್ವಜನ್ಮ ಕರ್ಮಾನುಸಾರ ಕೆಲವು ವ್ಯತ್ಯಾಸಗಳು ಉಂಟಾಗುತ್ತದೆ. ಇವರ ಸೋದರ ಮಾವಂದರಿಗೆ ಅಷ್ಟು ಒಳ್ಳೆಯದಲ್ಲ. ಜನನ ಸಮಯದಲ್ಲಿ ಕೆಲವು ಶಾಂತಿಯನ್ನು ಮಾಡಿದರೆ ದೋಷ ಪರಿಹಾರವಾಗುತ್ತದೆ. ಈ ನಕ್ಷತ್ರದವರಿಗೆ ಯಾರ ಸಹಕಾರವೂ ಇಲ್ಲದೆ ಸ್ವಪ್ರಯತ್ನದಲ್ಲೇ ಬೆಳೆಯುತ್ತಾರೆ. ಇವರನ್ನು ನೋಡಿ ಅಸೂಯೆ ಪಡುವವರೇ ಹೆಚ್ಚಿರ್ತಾರೆ. ಯಾಕಂದರೆ ವ್ಯಕ್ತಿತ್ವವೇ ಅಷ್ಟು ಆಕರ್ಷಕವಾಗಿರುತ್ತದೆ. ಎಷ್ಟಂದರೂ ಕೃಷ್ಣನ ನಕ್ಷತ್ರವಲ್ವೇ. ಕೃಷ್ಣನಿಗೆ ಬಾಲ್ಯದಿಂದಲೇ ಮುಗಿಸುವುದಕ್ಕೆ ಪ್ರಯತ್ನ ಪಡ್ತಾ ಇದ್ರಲ್ಲದೆ, ಹಾಗೆಯೇ ಇವರು ಎಲ್ಲಿ ಉದ್ಧಾರ ಆಗ್ತಾರೋ ಅಂತ ಚಿಂತಿಸುವವರೇ ಜಾಸ್ತಿ. ಸುಮ್ಮನೆ ಅಪವಾದ ಹೊರಿಸ್ತಾರೆ. ಎಲ್ಲ ತಿಳಿದರೂ ಇವರು ಏನೂ ತಿಳಿಯದಂತೆ ಎಲ್ಲರೊಂದಿಗೆ ನಗುತ್ತಾ ಬೆರೆತು ಅವರಿಗೂ ಮತ್ತು ಸಹಾಯ ಮಾಡ್ತಾ ಇರ್ತಾರೆ. ಏನಿದ್ರೂ ಈ ನಕ್ಷತ್ರಕ್ಕೆ ವೃಷಭ ರಾಶಿ ಆಗಿರುವುದರಿಂದ ದುಡಿತಾ ಇರ್ತಾರೆ, ಸುಖವನ್ನು ಕಾಣ್ತಾರೆ. ಸ್ನೇಹಿತರೆ, ಮುಂದಿನ ನಕ್ಷತ್ರದ ಬಗ್ಗೆ ಮುಂಬರುವ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ಪಡೆಯಬಹುದು. ಈ ಕಾರ್ಯಕ್ರಮ ಹಾಗೂ ಇದರ ವಿಚಾರದಿಂದ ಆಯಾ ನಕ್ಷತ್ರದವರು ತಮ್ಮಲ್ಲೇ ಅವರವರ ಗುಣಸ್ವಭಾವವನ್ನು, ವರ್ತನೆಯನ್ನು ವಿಶ್ಲೇಷಿಸಿಕೊಳ್ಳಬಹುದು ಹಾಗೂ ತಿದ್ದಿಕೊಳ್ಳಬಹುದು. ನಾವು ತಿಳಿಸಿರುವ ವಿಷಯಗಳು ನಿಮ್ಮ ಜೀವನದಲ್ಲಿ ಕನ್ನಡಿಯಾಗಿದೆ ಎಂದು ಭಾವಿಸುತ್ತೇವೆ ಮತ್ತು ನಿಮಗೆ ಜೀವನದಲ್ಲಿ ಸಹಕಾರಿಯಾಗಲಿದೆ ಎಂದು ತಿಳಿಯುತ್ತೇವೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು. ನಮಸ್ಕಾರ.